ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಇಡೀ ತಂಡದ ಪರವಾಗಿ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಅಪ್ಪ ಐ ಲವ್ ಯು ಚಿತ್ರದ ನಿರ್ಮಾಪಕರು ಬಂದಿಲ್ಲ, ಅವರ ಕಡೆಯಿಂದ ಒಬ್ಬ ವ್ಯಕ್ತಿನ ಕಳಿಸಿದ್ದಾರೆ. ಅವರೇನು ಬಿಸಿ ಇರೋದ್ರಿಂದ. ಶಿವರಾಜ್ ಅವರ ಆತ್ಮೀಯ ಶ್ರೀನಿವಾಸ್ ಅವರು ನಮ್ಮನ್ನ ನಮಸ್ಕಾರ ನಿರ್ಮಾಪಕರಿಗೆ ನಮ್ಮನ್ನು ಪರಿಚಯ ಮಾಡಿಸಿದ್ದೆ ಅವರು. ಸರಿ, ಹಾಗಾಗಿ ಅವರು ಬಂದಿದ್ದಾರೆ ಇವತ್ತು. ನಮ್ಮ ಪರವಾಗಿ ಧನ್ಯವಾದ ತಿಳಿಸಿ. ಮುಂದಿನ ನಮ್ಮ ಚಿತ್ರದ ನಿರ್ಮಾಪಕರೊಬ್ಬರು ಕೂತಿದ್ದಾರೆ, ಗಂಗಾಧರ್ ಅವರು. ನಮಸ್ಕಾರ ಸರ್, ತಮಗೂ. ಅವ್ರನ್ನ ಪರಿಚಯ ಮಾಡಿಸಿ ಚಿತ್ರಣ ನಾಗೇಶ್ ಅವರು ನಾವು ನಮ್ಮ ಆಫೀಸಲ್ಲಿ ನಮ್ಮ ಮನೆಯಲ್ಲೇ ಮಾತಾಡ್ಕೊಂಡು ಹೋಗಿ ವಿಷಯ ಹೇಳಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ರೆಡ್ ಅಂತ ಹೇಳಿ ಅವರು ಖುಷಿಯಾಗಿ ಒಪ್ಕೊಂಡ್ರು. ಈಗ ಮೇಲಾಗಿ ಅದರಲ್ಲಿ ಒಂದು ವಿಶೇಷವಾದ ಪಾತ್ರ ಇತ್ತು, ಅದನ್ನ ಯಾರ ಹತ್ರ ಮಾಡಿಸೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಪ್ರೇಮ್ ಸರ್ನ ಕೇಳಿದ್ವಿ. ಅವ್ರು ಏನು ನನ್ನ ಡೇಟ್ ಹೇಳಿ ನೀವು ಅಂತ ಹೇಳಿದ್ರು. ಯಾಕೆಂದ್ರೆ ನೀವೆಂದು ನಾನೇನು ಕೇಳಿಲ್ಲ ಬಾವ, ನಾನು ಮಾಡ್ತೀನಿ. ನಾವು ಭಾವ ಅಂತ ಮಾತಾಡೋದು. ಎಷ್ಟೋ ಜನ ಕೇಳ್ಬಿಟ್ರು ನಿಮ್ಮ ತಂಗಿನ ಕೊಟ್ಟಿದ್ದೀರಾ ಅಂತ. ನಿಜ ಅಂತ. ನಮಸ್ಕಾರಮ್ಮ. ಕೊಟ್ಟು ತಗೊಂಡಿರೋದು ನೀವು ನಮಗ್ ತಂಗಿನ ಕೊಟ್ಟಿದ್ದೀರ. ಆ ಬಾಂಧವ್ಯಕ್ಕೆ ಅವರು ನನ್ನ ಏನು ಕೇಳಲಿಲ್ಲ. ಕ್ಯಾರೆಕ್ಟರ್ ಮಾತ್ರ ನಾಗೇಶ್ ಕೈಲಿ ಹೇಳಿಸ್ದೆ, ನಾನು ಮಾಡ್ತೀನಿ ಅಂದರು. ಮಾನ್ವಿತಾ ಮೇಡಮ್ ಪಾಪ ಫೋನ್ ಮಾಡಿದ ತಕ್ಷಣ ಹೇಳಿದೆ ಈ ಥರ ಇದೆ ಅಂತ ಹೇಳಿ, ಖಂಡಿತ ಮಾಡ್ತೀನಿ ಸರ್ ಅಂದರು. ಏನು ರಿಸ್ಕ್ ಆಗಲಿಲ್ಲ. ಓಪನಿಂಗಲ್ಲೇ ಶುಭ ಆಗ್ಬಿಡ್ತು ನಮಗೆ. ಇವರಿಬ್ಬರು ಡೇಟ್ ಸಿಕ್ಕಿದೆ. ನಮಗೆ ಖುಷಿ ಆಯಿತು. ತಂಡಕ್ಕೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಈ ತಂಡಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಅವರಿಬ್ಬರಿಗೂ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸರ್ಗೆ ಕತೆ ಹೇಳಿದಾಗ ಹೀರೋ ಯಾರು ಮಾಡ್ತಾ ಇದ್ದಾರೆ ಬಾಬಾ ಅಂದರು. ಹುಡುಕಾಟದಲ್ಲಿ ಇದ್ದೀವಿ ಹಿಂದೆ. ನಾನು ಹುಡುಗನಿಗೆ ಫೋಟೋ ಕಳಿಸ್ತೀನಿ ನೋಡಿ. ಕಳಿಸಿದ್ರು. ಅವನಿಗೆ ಮುಗ್ಧತೆ ಬೇಕಾಗಿತ್ತು. ಆಮೇಲೆ ಹೆಂಡತಿ ಹಿಂಗೆ ಕಂಡುಬಿಟ್ರೆ ತಲೆ ತೆಗೆಸೋ ಅಂತ ಹುಡುಗ ಬೇಕು ನಮಗೆ. ಸಂಜಯ್ ಸರ್ರೆ ನಮಗೆ ಹೀರೋನ್ನ ಕೊಟ್ಟಿದ್ದು. ಇವ್ರ ಕಡೆ ಹುಡುಗ ಫಸ್ಟ್ ಇಂಥರ ಸಪೋರ್ಟ್ ಮಾಡಿ ಹೊಸಬರಿಗೆ ಚೆನ್ನಾಗಿರುತ್ತೆ ಅಂತ ಆಯ್ತು ಅಂತ ಒಪ್ಕೊಂಡೆ. ಆಮೇಲೆ ಜೀವಿತ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಅದು ನಾನು ಹೇಳಲ್ಲ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ಲಿ. ಇಷ್ಟಕ್ಕೂ ಹಣ ಒದಗಿಸಿ ನಮಗೆ ಸಪೋರ್ಟ್ ಮಾಡಿದಂಥ ನಮ್ಮ ಶಿವರಾಜ್ ಅವರಿಗೆ, ಅವರ ಧರ್ಮಪತ್ನಿಯವರು ಧನ್ಯವಾದಗಳು. ಅವರು ಕಾರಣಾಂತರದಿಂದ ಬರಲಿಲ್ಲ. ಎಲ್ಲ ನಮಗೆ ಇಲ್ಲಿವರೆಗೂ ಶೂಟಿಂಗ್, ಇಲ್ಲಿ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಶ್ರೀನಿವಾಸ್ ಅವರೇ ನಮಗೆ ನಮ್ಮಿಬ್ಬರ ಮಧ್ಯೆ ಸಂಪರ್ಕ ಮಾಡಿ ಕಾರ್ಯ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ಆಕಾಶ್ ಪರ್ವ ನನಗೆ ಲೈಟ್ ಮ್ಯೂಸಿಕ್ ನುಡಿಸ್ತಾ ಇದ್ದಾಗಿಂದ ನಾನು ಸುಮಾರು ಕುಯ್ಬೋರ್ಡೇ ಎತ್ತಕ್ಕಾಗ್ತಿಲ್ಲ. ಆ ವಯಸ್ಸಿಂದ ನಾನು ನೋಡಿದ್ದೆ. ತುಂಬ ಟ್ಯಾಲೆಂಟ್ ಹುಡುಗ. ಸರಿ, 2-3 ಪಿಕ್ಚರ್ ಮಾಡಿದ್ವಿ. ಆಮೇಲೆ ನಮ್ದು ಆಗ್ತಿದ್ದಂಗೆ ಮತ್ತೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರದೊಂದು ಸಿನಿಮಾ ಕೊಟ್ಟಿದ್ದಾರೆ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಒಳ್ಳೊಳ್ಳೆ ಗಾಯಕರು ಹಾಡಿದ್ದಾರೆ, ದೊಡ್ಡ ದೊಡ್ಡ ಕವಿಗಳು ಬರೆದು ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಯಾರು ನಾನು ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಫೋನ್ ಮಾಡಿ, ಸರ್ ಈ ಥರ ಒಂದು ಸಿನಿಮಾ ಇದೆ ಬನ್ನಿ ಸರ್ ಅಂದರು. ಅವರೆಲ್ಲರ ಪ್ರೀತಿಗೆ, ಇವಾಗ ನೀವು ನಮಗೆ ತೋರಿಸ್ತಾ ಇರೋ ಪ್ರೀತಿಗೆ, ಈಗ ವಾಸಣ್ಣ ಆಗ್ಬೋದು, ಇವರಾಗ್ಬೋದು, ನಾಗಣ್ಣ, ಬೇರೆಯವರೆಲ್ಲ ನಮ್ಮನ್ನ ಏನೋ ಪ್ರಶ್ನೆ ಇದ್ರೆ ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಸರಿ ಇಲ್ಲ ಇದು ಅಂತ. ನಮ್ದು ಎಷ್ಟು ಭಾಗ್ಯ. ಹೇಳೋದಂಗೆ ಸುಮ್ಮನೆ ಇದ್ರೆ ನಾವು ತಿದ್ದುಕೊಳ್ಳೋಕ್ಕೆ ಆಗಲ್ಲ. ಅದರಿಂದ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಅಥರ್ವ 20 ವರ್ಷದ ಸ್ನೇಹ. ನಾವು ಯಾವುದೇ ಸ್ಕ್ರಿಪ್ಟ್ ಡೈಲಾಗ್ ಬರೆದ್ರು ಫೈನ್ ಟ್ಯೂನು ನ್ಯೂಟ್ ವರ್ಕ್ ಮಾಡ್ತಾ ಇದ್ದಿದ್ದು ನಾಗೇಶ್ ಅವರೇ. ನಾವು ನಾಗೇಶ್ ಅಂತ ಕರೆಯೋದವ್ರನ್ನ. ಅಥರ್ವ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅವ್ರದ್ದು ಅಂತ ಜೊತೆಲೇ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಈ ಸಿನಿಮಾ ಅವರಿಗೆ ಒಳ್ಳೆ ಹೆಸರನ್ನು ತಂದು ಕೊಡುತ್ತೆ. ಚೆನ್ನಾಗಿ ಆಗಲಿ. ಎಲ್ಲ ಪಾತ್ರದ ವರ್ಗದಲ್ಲಿ ಪಾತ್ರಗಳು ಮಾಡಿರುವಂಥ ನನ್ನ ಸ್ನೇಹಿತರು ಆಂಟೋನಿ ಕಮಲ್ ಅವರು, ಗಿರೀಶ್ ಜತ್ತಿ, ಆಮೇಲೆ ಪ್ರಕಾಶ್ ಅವರು ಬಂದಿದ್ದಾರೆ. ಎಲ್ಲ ಇಲ್ಲಿ ಕೂತಿದ್ದಾರೆ, ಕಾಣ್ತಾ ಇಲ್ಲ ಅವರು. ಮರಿಗೌಡರು ನಮಸ್ಕಾರ. ಇಲ್ಲಿ ವಿಶೇಷ ಅಂದ್ರೆ ಇವೆಲ್ಲ ಪಾತ್ರಗಳು ನಮ್ಮ ಸ್ನೇಹಿತರು. ಪಾರ್ಕಲ್ಲಿ ನಾವು ಕಾಲ ಕಳೆಯಕ್ಕೆ ಹೋದಾಗ ಎಲ್ಲರಿಗೂ ಒಂದೊಂದು ಹೆಸರು ಇಟ್ಬಿಟ್ಟಿದ್ದೀವಿ. ನಮ್ಮ ಕರಿಬೆಲ್ಲ ಈಗ ಮಾತಾಡ್ಬಿಟ್ಟು ಹೋದ್ರು. ಕರಿಬೆಲ್ಲ ಒಬ್ರು, MRP ಒಬ್ರು, ಪಾತ್ರಗಳ ಹೆಸರೇ ಹಾಕಿಟ್ಟಿದ್ದೀವಿ ಅಲ್ಲಿ. ಮಫ್ಲರ್ ಒಬ್ರು, ಈ ತರ ಇದೆ. ತುಂಬಾ ಚೆನ್ನಾಗಿದೆ. ಆ ಸೀನ್ಗಳೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್. ಖುಷಿ ಆಯ್ತು ನಮಗೆ. ಎಲ್ಲೂ ಆ ಸಂತೋಷನ ಹುಡ್ಕೊಂಡು ಹೋದಾಗ ಸಿಗಲ್ಲ. ಸ್ನೇಹಿತರ ಹತ್ರ ಏನಾದರೂ ಒಂದು ಪ್ರಾಬ್ಲಮ್ ಹೇಳಿದ್ರೆ, ಈ ಥರ ಸಾವಿರ ನೋಡಿದೀವಿ ಕಣ ಬಿಡೋ ಅಂತವ್ರು ಅಂದ್ರೆ ಹಗುರ ಆಗ್ಬಿಡುತ್ತೆ ನಮ್ಮ ಮನಸ್ಸು. ಆ ಥರ ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಪಾತ್ರವರ್ಗದವರಿಗೆ ಚಿತ್ರತಂಡದ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ದೀರಿ ನಮಗೆ. ನಮ್ಮ DOP ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಎಡಿಟರು
ಎಲ್ಲರ ಸಹಕಾರ. ಯಾಕೆಂದ್ರೆ ಸಿನಿಮಾಗಳು ಥಿಯೇಟರ್ಗೆ ಬಂದು ಜನ ಬರ್ತಾ ಇಲ್ಲ, ಸಿನಿಮಾ ಹೋಗ್ತಾ ಇಲ್ಲ ಅಂತ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರೆ ಆಮೇಲೆ ಹುಡುಕ್ಬೇಕಾಗಿತ್ತೇನೋ ಅಂತ ನೆಲದಲ್ಲಿ ನಾವು ಎಲ್ಲಿ ಕನ್ನಡ ಚಿತ್ರ ಅಂತ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಯ್ತು ಕೆಲಸ ಮಾಡೋಣ, ದುಡ್ಡಿನ ವಿಚಾರ ಬೇಡ, ಕೆಲಸ ಮಾಡೋಣ ಅಂತ. ಅದರಲ್ಲಿ ಮುಂಚೂಣಿಲಿ ನಮ್ಮ ಭಾವ ನಿಲ್ತಾರೆ. ತುಂಬ ಖುಷಿ ಇದೆ ಆ ವಿಚಾರದಲ್ಲಿ ನಮಗೆ, ಇವ್ರ ಸಹಕಾರಕ್ಕೆ. ಸಿನಿಮಾ ಇನ್ನೇನು 12ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇಲ್ಲಿ. ಎಲ್ಲ ಸಿನಿಮಾಗಳಿಗೂ ಸಹಕಾರ ಕೊಟ್ಟಿದ್ದೀರಿ ನಮಗೆ. ಹಾಗೆ ನನ್ನ ಪಾತ್ರ ಇದರಲ್ಲಿ ತಂದೆ ಪಾತ್ರ. ನಾನು ಹೇಳಿದೆ ಇನ್ನು ನಾನು ಮೈಕೈ ಆ ಥರ ಇಲ್ಲ, ತಂದೆ ಥರ ಕಾಣ್ತೀನ ಅಂತ, ಅದಕ್ಕೆ ಈ ಥರ ಬಿಡಿಸ್ಬಿಟ್ರು. ಅದು ಪ್ಲಸ್ ಆಗೋಯ್ತು ಈಗ ನನಗೆ. ಈ ಗೆಟಪ್ ನೋಡಿ ಸಂಜೀವ್ ಇಟ್ಸ್ಗೆ ತಟ್ಟುನಲ್ಲಿ ಅದು ಹಾಗೆ ಇರಲಿ, ತೆಗಿಬೇಡಿ ದಾಡಿ, ಚೆನ್ನಾಗಿದೆ, ಕಂಟಿನ್ಯೂ ಆಗೋಯ್ತು ಕ್ಯಾರೆಕ್ಟರ್. ಅದಾದ್ಮೇಲೆ ಬೆಳಗ್ಗೆ ಜಡೇಶ್ ಅವರು ಫೋನ್ ಮಾಡಿದ್ರು, ನಿರ್ದೇಶಕರು, ಸರ್ ನಿಮ್ದೊಂದು ಇಂಟರ್ವ್ಯೂ ನೋಡಿದೆ, ದಾಡಿ ಹಾಗೆ ಇರಲಿ ಸರ್, ತೆಗಿಸ್ಬೇಡಿ. ಅದಕ್ಕೆ ನಾಗೇಶ್ ಅವ್ರಿಗೆ ಥ್ಯಾಂಕ್ಸ್, ದಾಡಿ ಬಿಡಿಸಿದ್ದಕ್ಕೆ. ಇದು ಸೇರಿ 3 ಆಯ್ತು. ಏನು ನಿಮ್ಮ ಬಾಯಿಂದಾಗಿ ತಂದೆ ಮಗನ ಸಂಬಂಧ ಕೆಲವು ನೋಡಕ್ ಚಂದ, ಕೆಲವು ಹೇಳಕ್ ಚಂದ. ನ್ಯಾಯ ಮಾಡೋರು 1,00,000 ಜನ ಸಿಗ್ತಾರೆ ಈ ತರ ತೀರ್ಮಾನಗಳಲ್ಲಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ, ಏನ್ ಮಾಡ್ತೇವೆ ವಯಸ್ಸಿಗೆ ಬಂದ ಮಕ್ಕಳು. ಅವನಿಗೂ ಹೇಳ್ತೆ, ನಿಮ್ಮಪ್ಪ ತುಂಬಾ ಕಷ್ಟಪಟ್ಟು ಸಾಕು ಅನ್ಕೊಂಡು ನಿಮ್ಮನ್ನ, ಅವೆಲ್ಲ ಮಾಡಬಾರ್ದು ಅಂತ. ಪರಿಸ್ಥಿತಿಗಳು ಅಲ್ಲಿ ಬಂದಾಗ ಹೊರಗಡೆ ನಿಂತು ಹೇಳೋರಿಗೆ ಸುಲಭ, ಆ ಸ್ಥಾನದಲ್ಲಿರೋರು ಮಾತ್ರ ನೋವು ಗೊತ್ತಾಗುತ್ತೆ. ಅತಿ ಪ್ರೀತಿಯಿಂದ ಸಾಕಿದ ಮಕ್ಕಳು, ದೂರದೆಲ್ಲ ಕಾಣ್ಲಿ ಅಂತ ಭುಜದ ಮೇಲೆ ಕುಂಡಿಸ್ಕೊಂಡು ಹೊತ್ಕೊಂಡು ಹೋಗಿದ್ದು ತಂದೆ. 8 ಜನ ಮಕ್ಕಳಿರ್ತಾರೆ, ಅಷ್ಟು ಜನನೂ ಕಷ್ಟಪಟ್ಟು ಏನೋ ಅವ್ರಿಗಾಗಿದ್ದು ಕೊಟ್ಟು ಸಾಕ್ತಾರೆ ಮಕ್ಕಳನ್ನ. ಈ 8 ಜನದಲ್ಲಿ ಇಬ್ಬರಾದ್ರೂ ಅಪ್ಪ ಅಮ್ಮ ನೋಡ್ಕೋಬೇಕಲ್ವಾ? ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ? ಎಲ್ಲ ಎಜುಕೇಟೆಡ್ಸೆ. ಅಂದ್ರೆ ಸರ್ಟಿಫಿಕೇಟ್ಗೋಸ್ಕರ ಓದವ್ರೆ, ಸಂಸ್ಕಾರ ಇಲ್ಲ ಜೀವನಕ್ಕೆ. ನಾನು ಎಲ್ಲರನ್ನು ಕೇಳ್ಕೊಳ್ಳೋದು ಅದನ್ನೇ, ಎಲ್ರಿಗೂ ಹೇಳ್ತೀನಿ, ಅವ್ರು ಏನೇ ಓದಿಸಿ ನೀವು ಫಸ್ಟ್ ಸಂಸ್ಕಾರ ಕಲಿಸಿ ಮಕ್ಕಳಿಗೆ ಅಂತ. ಅರ್ಧ ಬಗ್ಗೆ ನಮಸ್ಕಾರ ಮಾಡೋದು, ಬಂದವ್ರಿಗೆ ಎಂದೂರಪ್ಪ ಚೆನ್ನಾಗಿದ್ದೀರಾ ಅನ್ಬಿಟ್ಟು ಹೋಗೋದು, ಅದೆಲ್ಲ ಕರೆದು ಹೇಳ್ಬಿಡ್ಬೇಕು ಅವಾಗಲೇ. ಹಂಗೆಲ್ಲ ಮಾತಾಡಿಸ್ಬಾರ್ದಪ್ಪ. ದೊಡ್ಡವ್ರವ್ರು, ನನ್ನೆಲ್ಲ ಸಾಕಿರೋರವ್ರು, ನಾನು ನಿನ್ನ ಸಾಕಿದ್ದೀನಿ, ಅವ್ರು ನನ್ನ ಸಾಕವ್ರೆ ಅಂತ ತಿಳಿ ಹೇಳ್ಬೇಕು ಅವಾಗಲೇ. ಈಗೇನಾಗಿದೆ, ಚಿಕ್ಕ ವಯಸ್ಸಿಗೆ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟು. ಮೊನ್ನೆ ಎಲ್ಲ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ, ಇವರು ನಿಮ್ಮ ಚಿಕ್ಕಪ್ಪ ಕಣೋ ಅಂತ ಪರಿಚಯ ಮಾಡಿದ್ರು. ಅವರು ಇಷ್ಟ ಇದೆ, ನೀವು ನಮ್ಮ ಚಿಕ್ಕಪ್ಪನಾ ಅಂದ. ನೋಡೇ ಇಲ್ಲ ಅವ್ನು ಚಿಕ್ಕ ವಯಸ್ಸಿಂದ ನಮ್ಮನ್ನ, ಪರಿಚಯನ ಮಾಡಿಸಲ್ಲ ಮಕ್ಕಳನ್ನ ನಾವು. ಆ ಥರ ಆಗಿದೆ. ಮಗನ ಸಂಬಂಧ ಒಬ್ಬ ಮಕ್ಕಳು ಇಲ್ಲ, ಒಂದೇ ಒಂದು ಹೆಣ್ಣು ಒಂದೇ ಒಂದು ಗಂಡು ಅಂತ ಇದ್ದಾಗ ತಂದೆ ತಾಯಿಗೆ ಆಲ್ರೆಡಿ ಇದ್ದೇ ಇರುತ್ತೆ ಪ್ರೀತಿ. ಅದು ಒಂದೇ ಮಗು ಅಲ್ವಾ ನಮ್ಮ ವಂಶಕ್ಕೆ ಅಂತ. ಆದರೆ ಮಕ್ಕಳದೇ ತಪ್ಪು ಅಂತ ನಾನು ಹೇಳಲ್ಲ. ಕೆಲವು ನಮ್ದು ಸ್ವಯಂಕೃತ ಅಪರಾಧಗಳಿರುತ್ತೆ. ನಾವಿರೋವರೆಗೂ ಕೀ ನಮ್ಮ ಕೈನಲ್ಲಿರಬೇಕು. ತಗೊಳಪ್ಪ, ನೀನು ಹೋದ್ಮೇಲೆ ನೀನು ಕೊಡ್ದಿದ್ರು ಅವನೇ ತಗೋತಾನೆ. ಇದು ಅತಿಯಾದ ಪ್ರೀತಿಯಿಂದ ಕೆಲವು ಸಂಬಂಧಗಳು ಹೆಂಗೆ ಹಾಳಾಗುತ್ತೆ. ನಾವಾಗ ನಾವು ಹೆಂಗ್ ಗುಂಡಿಗೆ ಬೀಳ್ತೀವಿ, ಅನಾಥಾಶ್ರಮಕ್ಕೆ ಹೋಗೋ ಥರ ನಾವೇ ಮಾಡ್ಕೊಂಡ್ಬಿಡ್ತೀವಿ ಕೆಲವು ಟೈಮ್. ಅದನ್ನೆಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಥರ್ವ ಅವರು. ನಮ್ಮ ನಾಯಕ ನಟರು ಕೂಡ ಭಾವ ಅವ್ರ ತಯಾರಿ ಪಾಪ ಹೇಳಿದಾಗೆಲ್ಲ ಬರ್ತಿತ್ತು ಹುಡುಗ. ಪ್ರತಿ ಸೀನ್ ಮಾನಿಟರ್ ಮಾಡಿಸಿದ್ವಿ ನಮ್ಮ ಆಫೀಸಲ್ಲಿ ಕೂತು, ಹಿಂಗೆ ಮಾತಾಡ್ಬೇಕು, ಹೀಗೆ ಮಾತಾಡಬೇಕು ಅಂತ. ಜೀವಿತಾ ಅವರು ತುಂಬ ಕೋಆಪರೇಟ್ ಮಾಡಿದ್ರು. ಅವರು ಕರೆದಾಗ ಬಂದು ಕಾಂಬಿನೇಷನ್ ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ಅವ್ರದ್ದು ಮೋಸ್ಟ್ಲಿ 3ನೇ ಸಿನಿಮಾ ಇರ್ಬೇಕಲ್ಲಮ್ಮ? ಹೌದು, 2ನೇದಾ? ಸರಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ ಆವಾಜ್ ಹಾಕಿದ್ದೀಗ ಅಲ್ಲಿ. ಕೆಲವು ಪರಿಸ್ಥಿತಿಗಳಿಗೆ ಅವನು ಪೈಲ್ವಾನ್ ಆಗಲಿ, ದೊಡ್ಡ ಶ್ರೀಮಂತ ಆಗಲಿ, ಮಹಾರಾಜ ಆಗಲಿ, ಪರಿಸ್ಥಿತಿ ಒತ್ತಡ ಸಿಗಾಕೊಂಡ್ಬಿಟ್ರೆ ಒಂದು ಚಿಕ್ಕ ಹುಡುಗನೂ ಎದುರಿಸ್ಬಿಡ್ಬೋದು ಅವನ್ನ. ಆ ಥರ ಪರಿಸ್ಥಿತಿಗಳೆಲ್ಲ ಬಂದ್ಬಿಡುತ್ತೆ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಮಾತ್ರ. ಅದರಲ್ಲಿ ತಂದೆ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡೋದ ನಿರ್ದೇಶಕರು ನಮ್ಮ ಜೊತೆಲೇ ಇರ್ಬೋದು. ಆದರೂ ಅಣ್ಣ ನೀವು ಮಾಡಿ, ಚೆನ್ನಾಗಿರುತ್ತೆ, ಮಾಡಿ ಸರ್ ಅಂತ ಹೇಳಿ ತುಂಬ ತೃಪ್ತಿ ಕೊಟ್ಟಿದೆ ನನಗೆ. ಯಾಕೆಂದ್ರೆ ನಾವು 8 ಜನ ಮಕ್ಕಳು ಹೆಂಗೆ ಸಾಕೋದು ನಮ್ಮ ತಂದೆ ತಾಯಿ ಅಲ್ಲಿ ಊರಲ್ಲಿ, ಹಳ್ಳಿಲಿ. ನಾನು ಚಿಕ್ಕವನು, 8ನೇವನು ನಾನು ಲಾಸ್ಟ್. ನನ್ನಿಂತ ಮೇಲ್ನವ್ರ ಪರಿಸ್ಥಿತಿ ಎಲ್ಲ ನೋಡಿದಾಗ ನನಗನ್ನಿಸ್ತಿತ್ತು ಹೆಂಗೆ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅಂತ. ನನಗೊಂದು ಬೇಜಾರು ಈ ಸಿನಿಮಾ. ಆ ಸೀನ್ ಬಂದಾಗೆಲ್ಲ ನಾನು ಹತ್ಬಿಡ್ತಾ ಇದ್ದೆ ನಾನು. ಯಾಕೆಂದ್ರೆ ನಮ್ಮ ಕೈನಲ್ಲಿ ಒಂದು ಕಾಫಿನೂ ಕುಡಿಯೋಕ್ಕಾಗಲಿಲ್ಲ ನಮ್ಮ ತಂದೆ ಕೈಲಿ. ಆ ಥರ ಪರಿಸ್ಥಿತಿ. ಸಿಕ್ಕಲೇ ಇಲ್ಲ ಅವ್ರು ನನಗೆ. ನಾನು ಈ ಕಡೆ ಬಂದ್ಬಿಟ್ಟೆ. ಸೊ ಎಷ್ಟು ಮನೇಲಿ ಈ ಥರ ಆಗುತ್ತೆ, ಏನಕ್ಕೋಸ್ಕರ ಹಿಂಗೆ ಮಾಡ್ತಾರೆ? ಮಕ್ಕಳದೇ ತಪ್ಪ, ತಂದೆ ತಪ್ಪ, ಎಲ್ಲಿ ಜಾರ್ತೀವಿ ನಾವು ಅಂತ ಹೇಳಿ ತುಂಬ ಸೂಕ್ಷ್ಮಗಳನ್ನ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ನನಗನ್ಸುತ್ತೆ ಜನಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ತಂದೆ ಮಗನ ಬಾಂಧವ್ಯ ಅಂದಮೇಲೆ ಎಲ್ಲ ಮನೇಲೂ ಇದ್ದೇ ಇರುತ್ತೆ. ಸೊ ಎಲ್ರಿಗೂ ಇಷ್ಟ ಆಗಿ ನಮ್ಮ ಸಿನಿಮಾನ ಎಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಇಡೀ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊತೀನಿ. ಅಂದರೆ ಈಗ ನಾಗೇಶ್ ನಾನು ಜೊತೆಯಲ್ಲೇ ಇರೋದ್ರಿಂದ ಇಬ್ಬರು ಸೇರೇ ಬರೆದಿದ್ದೀವಿ ಸಂಭಾಷಣೆ. ಹಾಗಾಗಿದೆ
ಕೆಲವು ಏನೇ ಮಾಡಿದ್ರು ಫೈನ್ ಟ್ಯೂನ್ ಮಾಡ್ತಾ ಇದ್ದೆ ನಾನು. ಸೊ ಹಾಗಾಗಿ ಇಲ್ಲ ಸರ್ ನಾನು ಇಷ್ಟು ವರ್ಷ ಇಲ್ಲೇ ಇದ್ದೀನಿ, ಸಂಭಾಷಣೆ ನಿಮ್ಮ ಹೆಸರೇ ಇರಲಿ. ಅವರು ಕೆಲವು ಸೀನ್ಗಳು ತುಂಬ ಚೆನ್ನಾಗಿ ಬರ್ತಾರೆ. ನಾನು ಚೆನ್ನಾಗಿದೆಯಪ್ಪ, ಏನಕ್ಕೆ ಬದಲಾಯಿಸ್ಬೇಕು, ಇರಲಿ ಅದು ಅಂತ. ಹಾಗಾಗಿ ಇನ್ನು ಸ್ಪಾಟಲ್ಲಿ ಬಂದಾಗ ಕಲಾವಿದರುಗಳು ಎಲ್ಲರೂ ಅನುಭವ ಇರೋದ್ರಿಂದ ಸರ್ ಈ ಥರ ಮಾಡಲ ಈ ಥರ ಮಾಡಲ ಅಂತ ಹೇಳ್ತಾರೆ. ಹಾಗಾಗಿ ಆ ಭಾಗದ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಂಭಾಷಣೆ ಅತಿಯಾದ ಸಂಭಾಷಣೆ ಇಲ್ಲ ಇದರಲ್ಲಿ. ಭಾವನೆಗಳು ಮತ್ತು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಕಾಶ್. ಅದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವರ ದಯೆ, ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೆ ಮಾತಿದು. ಮೋಸ್ಟ್ಲಿ ಅವರು 8 ರಿಂದ 20 ವರ್ಷದ ಮಕ್ಕಳು ಯಾರಾದರೂ ತಂದೆ ಬಗ್ಗೆ ಒಂದೊಂದು ನಿಮಿಷ ಮಾತಾಡಿ ಒಂದು ವಿಡಿಯೋ ಕಳಿಸಿ ಅಂತ ಮಾಡಿದ್ವಿ. ಸುಮಾರು ಜನ ಕಳಿಸಿದ್ದಾರೆ. ಯಾವ ಮಕ್ಕಳು ಚೆನ್ನಾಗಿ ಮಾತಾಡಿದ್ದಾರೆ ತಂದೆ ಬಗ್ಗೆ ಅವರಿಗೆ ರಿಲೀಸ್ ದಿನ ಥಿಯೇಟರ್ ಕರೆಸಿ ಅಲ್ಲಿ ನಮ್ಮ ತಂಡದಿಂದ ಒಂದು ಬಹುಮಾನ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮ ಕಿನ್ನಾಲ್ ರಾಜ್ ಅವರು ಎಂತ ಹಾಡು ಕೊಟ್ಟಿದ್ದಾರೆ ಅಂದರೆ, KGF ಸಾಂಗು ಒಂದು ರೀತಿಗೆ ಆಯಿತು, ಆದರೆ ಮತ್ತೆ ಕರಿತೀವಿ, ಮಾತಾಡ್ಬೇಕು ನೀವು. ತುಂಬ ಒಳ್ಳೆ ಹಾಡು. ವಿಜಯ್ ಪ್ರಕಾಶ್ ಅವರು ಹಾಡ್ತಾ ಕಣ್ಣಲ್ಲಿ ನೀರು ಆಡ್ಬಿಡ್ತು ಅವ್ರಿಗೆ. ಹಿಂಗೆ ರೆಸ್ಟ್ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇನು ಹೇಳ್ತಾ ಇದ್ದಾರೆ ಒಂಥರ ಆಗ್ತಾ ಇದೆ ನನ್ನ ಒಳಗಡೆ. ಅಂತಹ ಸಾಹಿತ್ಯ, ಅದಕ್ಕೆ ತಕ್ಕನಾದ ಟ್ಯೂನ್. ಆಕಾಶ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಆ ಸಾಂಗು ತುಂಬ ಚೆನ್ನಾಗಿ ಹೆಸರು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ನಿರ್ದೇಶಕರು ಹೇಳಿದ್ರು, ಇದು ಕಾಲ್ಪನಿಕ ಕಥೆ ಅಲ್ಲ, ವಾಸ್ತವ ಅಂತ. ಮೋಸ್ಟ್ಲಿ ಏನೋ ನೋಡಿರ್ತಾರೆ, ಅವರು ಒಬ್ಬರೇ ಮಗ, ಇಲ್ಲ ಅವ್ರ ಕಥೆನೇ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಇಲ್ಲ ಅಷ್ಟೊಂದು ಕ್ರೂರ ಅಲ್ಲ, ಯಾಕೆಂದ್ರೆ 20 ವರ್ಷದಿಂದ ನನ್ನ ಜೊತೆಲಿದ್ದಾರೆ. ಆ ಥರ ಕಥೆಯಲ್ಲಿ ತಿರುವುಗಳು ಆ ಥರ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ, ನೋಡಿರ್ತಾರೆ ಯಾರೋ ಕಥೆ. ಕಿನ್ನಾರ್ ಅವ್ರಿಗೆ ಇದ್ರ ನಾವೇನು ಸಿನಿಮಾ ತೋರಿಸಿಲ್ಲ, ಸುಮ್ಮನೆ ಈ ಥರ ಸೀಕ್ವೆನ್ಸ್ ಅಂತ ಹೇಳಿದ್ದು. ಇಡೀ ಕಥೆನ ತೋರಿಸುವಂತ ಒಂದು ಹಾಡು ಕೊಟ್ಬಿಟ್ರು. ಅದು ಹೇಗೆ ಅಂತ ಗೊತ್ತಿಲ್ಲ, ಅದು ಅವರಿಗೆ ಸರಸ್ವತಿ ಕೊಟ್ಟಿರೋ ವಿದ್ಯೆ ಅಂತ ಕಾಣುತ್ತೆ. ನಮ್ಮ ವಿಜಯ್ ಚಂಡೂರ್ ಅವರು ತುಂಬಾ ಒಳ್ಳೆ ಪಾತ್ರ. ಆಕ್ಚುಲಿ ಬೇರೆ ಸಿನಿಮಾ ಆಗಿದ್ರೆ ಆ ಪಾತ್ರ ನಾನು ಮಾಡ್ಬೇಕಂತಿದ್ದೆ. ನಿಜವಾಗ್ಲು 2 ಸೀನು ಬರ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಕೆಲವು ಲಾಯರ್ಗಳು ಹಿಂಗೆ ಇರ್ತಾರ ಅಂತ ಇವ್ರು ನೋಡಿ ಕಲ್ತ್ಕೋಬೇಕು ಅನಿಸ್ತದೆ. ನಮ್ಮ ಅರವಿಂದ್ ಸಾರು ತುಂಬಾ ಭಾವುಕರಾಗ್ಬಿಟ್ರು. ಯಾಕೆಂದ್ರೆ ಅವ್ರಿಗೆ ನೋಡಿ ಮಾತಾಡೋಕ್ಕಾಗಲ್ಲ, ಯಾಕೆಂದ್ರೆ ನ್ಯಾಯ ಕೊಡಿಸೋದ್ರಲ್ಲಿ ಕೋರ್ಟಲ್ಲಿ ವಾದ ಮಾಡ್ತಾರೆ ನನ್ನ ಪರವಾಗಿ. ಪಾಪ ಇಲ್ಲಿ ಆಗಿಲ್ಲ, ಗದ್ದಿರಾಗ್ಬಿಟ್ರು, ಯಾಕೆ ಅಂತ ಗೊತ್ತಾಗಿಲ್ಲ. ಏನೋ ಅವ್ರಿಗೇನೋ ಆಗಿರುತ್ತೆ ಅಲ್ಲಿ. ಆ ಥರದೊಂದು ಪಾತ್ರ ತುಂಬ ಖುಷಿಯಾಗಿದೆ. ಅವ್ರು ಹೇಳಿದೆಲ್ಲ ಸತ್ಯನೇ. ನೀವು ಗೆಸ್ ಮಾಡಿದಾಗೆ ಮೋಸ್ಟ್ಲಿ ಏನೋ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಆಮೇಲೆ ತಾವುಗಳು ಹೇಳಿದ್ದು ಖಂಡಿತ ತಗೋತೀನಿ ಗಣನೆಗೆ, ಒಳ್ಳೆ ಪಾಯಿಂಟ್ ಅದು. ಈಗ ನಮ್ಮ ತಂಡದ ಪಿಲ್ಲರ್ ಮಾತಾಡ್ಲಿ ಏನಪ್ಪ? ಹೌದಾ, ಓಕೆಮ್ಮ.